ಫೆಬ್ರವರಿ 21. ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು. ಇಂದಿನ ಶುಭ ಸಂದೇಶ, ನಿನ್ನ ಹೃದಯವನ್ನು ಸಂರಕ್ಷಿಸು. ಕಸ್ಟರ್ನ್ ಹೋಲಂಬರ್ಗ್ ಅವರಿಂದ. ಇಂದಿನ ಸತ್ಯವೇದದ ಭಾಗ ಜ್ಞಾನೋಕ್ತಿಗಳು ಅಧ್ಯಾಯ 4 ವಚನ 20ರಿಂದ ವಚನ 27ರವರೆಗೆ. ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ, ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ. ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ಸೊಟ್ಟ ಮಾತುಗಳನ್ನು ನಿನ್ನಿಂದ ತೊಲಗಿಸಿಬಿಡು, ತುಟಿಗಳ ವಕ್ರತೆಯನ್ನು ದೂರ ಮಾಡು. ನೆಟ್ಟಗೆ ದೃಷ್ಟಿಸು, ನಿನ್ನ ಕಣ್ಣುಗಳು ನಿನ್ನ ಮುಂದೆಯೇ ಇರಲಿ. ನೀನು ನಡೆಯುವ ದಾರಿಯನ್ನು ಸಮಮಾಡು, ನಿನ್ನ ಮಾರ್ಗಗಳೆಲ್ಲ ದೃಢವಾಗಿರಲಿ. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ, ನಿನ್ನ ಕಾಲನ್ನು ಕೇಡಿಗೆ ದೂರ ಮಾಡು. ಮುಖ್ಯ ವಚನ. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ಜ್ಞಾನೋಕ್ತಿಗಳು ಅಧ್ಯಾಯ 4 ವಚನ 23. ಹಂಗೇರಿಯ ಮೂಲದ ಗಣಿತ ತಜ್ಞನಾದ ಅಬ್ರಹಾಂ ವಾಲ್ಡ್ ಎಂಬುವವರು 1938ರಲ್ಲಿ ಅಮೆರಿಕ ದೇಶಕ್ಕೆ ಬಂದ ನಂತರ ತನ್ನ ಕೌಶಲ್ಯಗಳನ್ನು ಎರಡನೇ ಜಾಗತಿಕ ಯುದ್ಧದ ಸಿದ್ಧತೆಗೆ ಧಾರೆ ಎರೆದರು. ತಮ್ಮ ಯುದ್ಧ ವಿಮಾನಗಳನ್ನು ಶತ್ರುಗಳು ನಾಶಪಡಿಸುವುದರಿಂದ ತಪ್ಪಿಸುವ ಉಪಾಯವನ್ನು ಸೈನ್ಯವು ಹುಡುಕುತ್ತಿತ್ತು. ಆದ್ದರಿಂದ ಶತ್ರುಗಳ ಗುರಿಯಿಂದ ತಪ್ಪಿಸಲು ಉತ್ತಮವಾದ ಮಾರ್ಗಗಳನ್ನು ಕಂಡುಕೊಳ್ಳುವಂತೆ ಸ್ಟಾಟಿಸ್ಟಿಕಲ್ ರಿಸರ್ಚ್ ಗ್ರೂಪ್ನಲ್ಲಿದ್ದ ವಾರ್ಡ್ ಮತ್ತು ಸಹೋದ್ಯೋಗಿಗಳಿಗೆ ಈ ಜವಾಬ್ದಾರಿಯನ್ನು ವಹಿಸಲಾಯಿತು. ಆಗ ಅವರು ಹಿಂತಿರುಗಿ ಬಂದ ಯುದ್ಧ ವಿಮಾನವು ಯಾವ ಕಡೆಗಳಲ್ಲಿ ಹೆಚ್ಚು ಹಾನಿಯಾಗಿದೆ ಎಂದು ಕಂಡುಕೊಳ್ಳುವ ಹಂತದಿಂದ ಆರಂಭಿಸಿದರು. ಆದರೆ ಶತ್ರುಗಳು ಗುರಿಯಿಟ್ಟು ಹೊಡೆದರೂ ಅದು ಇನ್ನೂ ಬಚಾವಾಗಿ ಹಿಂದಿರುಗಿದೆಯಲ್ಲವೇ ಎಂದು ಮರಳಿ ಬಂದ ವಿಮಾನಗಳನ್ನು ಪರೀಕ್ಷಿಸಿದ ನಂತರ ನೀಡಿದ ವಿಶೇಷ ಪ್ರೇರಣೆಯ ಗೌರವ ವಾರ್ಡ್ರವರಿಗೆ ಸಲ್ಲುತ್ತದೆ. ಆದ್ದರಿಂದ ಹೆಚ್ಚಿನ ಭದ್ರತೆಯು ಮತ್ತು ಯುದ್ಧ ಸಾಮಗ್ರಿಗಳು ಬೇಕಾಗಿರುವುದು ಹಿಂತಿರುಗಿ ಬಾರದ ವಿಮಾನಗಳಿಗೆ. ಅತ್ಯಂತ ದಾಳಿಗೆ ಒಳಗಾದ ವಿಮಾನದ ದುರ್ಬಲ ಭಾಗವೆಂದರೆ ಅದು ಎಂಜಿನ್. ಆದರೆ ಅವುಗಳು ದಾಳಿಗೆ ಗುರಿಯಾಗಿ ನಾಶವಾಗಿದ್ದರಿಂದ ಅವುಗಳ ಪರೀಕ್ಷೆ ನಡೆಸಲು ಸಾಧ್ಯವಾಗಲಿಲ್ಲ. ನಮ್ಮ ದೇಹದ ಅತ್ಯಂತ ದುರ್ಬಲ ಭಾಗವಾದ ಹೃದಯವನ್ನು ರಕ್ಷಿಸುವ ವಿಷಯವಾಗಿ ಸೊಲೊಮೋನನು ಉಪದೇಶಿಸುತ್ತಾನೆ. ಅವನು ತನ್ನ ಮಗನಿಗೆ, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು ಎಂದು ಮಾರ್ಗದರ್ಶನ ನೀಡುತ್ತಾನೆ. ದೇವರ ಸೂಚನೆಗಳು ಎಂದೆಂದಿಗೂ ನಮ್ಮ ಜೀವನವನ್ನು ಮುನ್ನಡೆಸುತ್ತವೆ, ಕೆಟ್ಟ ನಿರ್ಧಾರಗಳಿಂದ ದೂರಕ್ಕೆ ಒಯ್ಯುತ್ತವೆ ಮತ್ತು ನಮ್ಮ ಗಮನವನ್ನು ಎಲ್ಲಿ ಕೇಂದ್ರೀಕರಿಸಬೇಕೆಂದು ನಮಗೆ ಕಲಿಸುತ್ತವೆ. ನಮ್ಮ ಹೃದಯವನ್ನು ದೇವರ ಸೂಚನೆಗಳಿಂದ ಸಜ್ಜುಗೊಳಿಸಿದಾಗ ನಮ್ಮ ಕಾಲುಗಳನ್ನು ಕೇಡುಗಳಿಂದ ದೂರ ಮಾಡುವನು ಮತ್ತು ಆತನೊಂದಿಗೆ ನಮ್ಮ ಪಯಣದಲ್ಲಿ ದೃಢವಾಗಿ ನಿಲ್ಲುವೆವು. ನಾವು ಪ್ರತಿದಿನ ಶತ್ರುವಿನ ಪ್ರದೇಶವನ್ನು ಪ್ರವೇಶಿಸುತ್ತೇವಾದರೂ ದೇವರ ಜ್ಞಾನವು ನಮ್ಮ ಹೃದಯಗಳನ್ನು ಕಾಯುತ್ತಿರುವಾಗ ದೇವರ ಮಹಿಮೆಗಾಗಿ ಸುಂದರ ಜೀವನವನ್ನು ರೂಪಿಸುವ ಸೇವಾ ಕಾರ್ಯದಲ್ಲಿ ನಮ್ಮ ಗಮನವನ್ನು ಕೇಂದ್ರೀಕರಿಸಿ ಸ್ಥಿರವಾಗಿ ನಿಲ್ಲಬಹುದು. ಈ ಸಂದರ್ಭದಲ್ಲಿ ನಿನ್ನ ಹೃದಯ ಯಾವ ವಿಷಯದಲ್ಲಿ ಬಹಳ ದುರ್ಬಲವಾಗಿದೆ ಎನಿಸುತ್ತದೆ? ದೇವರ ಜ್ಞಾನವು ನಿನಗೆ ಹೇಗೆ ರಕ್ಷಣೆ ನೀಡಬಹುದು? ಪ್ರಾರ್ಥನೆ ಮಾಡೋಣ. ದೇವರೇ, ಹೃದಯದ ವಿರುದ್ಧವಿರುವ ಎಲ್ಲ ಬೆದರಿಕೆಗಳಿಂದ ದಯವಿಟ್ಟು ರಕ್ಷಿಸು. ನಾನು ನಿನ್ನೊಳಗೆ ಅವಿತುಕೊಳ್ಳುವೆನು. ಆಮೇನ್.